ನಮಸ್ಕಾರ, ಆರ್ಫನ್ ನ್ಯೂಸ್ಗೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವುದು ನಿಶ್ಚಿತ ಎಂದು ಮಾಜಿ ಸಿಎಂ ಸಂಸದ್ ಜಗದೀಶ್ ಶೆಟ್ಟರ್ ಸ್ಫೋಟಕ ಭವಿಷ್ಯ ನುಡಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನನ್ನ ವಿರುದ್ಧ ತೀರ್ಪು ಬರುತ್ತದೆ, ನಾನು ರಾಜೀನಾಮೆ ಕೊಟ್ಟು ಹೋಗುತ್ತೇನೆ ಅಂತ ಯಾವ ಮುಖ್ಯಮಂತ್ರಿ ಹೇಳೋದಿಲ್ಲ. ಅಲ್ಲಿ ರಾಜೀನಾಮೆ ಕೊಡುವರು ಹೇಳಬೇಕು, ಹೇಳುತ್ತಾರಷ್ಟೇ. ಕೊನೆಗೆ ಅವರ ಹಣೆಬರ ಕೋರ್ಟ್ನಲ್ಲಿ ನಿರ್ಧಾರವಾಗುತ್ತದೆ ಎಂದು ಕುಟುಕಿದರು. ವರದಿಗಾರರು ವಿಠಲ್ ಬಚೇಂದ್ರಿ, ಆರ್ಫನ್ ನ್ಯೂಸ್, ಬೆಳಗಾವಿ. ಕ್ಯಾಪ್ಟನ್ ಅವರು ಬಂದಿದ್ದರು ಮತ್ತು DC ಅವರಿದ್ದರು ಮತ್ತು ಇನ್ನಿತರ ಅಧಿಕಾರಿಗಳಿದ್ದರು. ಅದ್ರ ಬಗ್ಗೆ ಕೂಲಂಕಷವಾಗಿ ಡಿಸ್ಕಷನ್. ಅಂದರೆ ಇವತ್ತೇನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಲಿಕ್ಕೆ ಏನೊಂದು ಬೇಸಿಕ್ ಎಲ್ಲ ನೀಡ್ ಇದಾವಲ್ಲ, ಅದೆಲ್ಲ ಮತ್ತೆ ಫುಲ್ಫಿಲ್ ಆಗಬೇಕಾಗಿದೆ. ಅದಕ್ಕೇನು ಕೆಲವೊಂದು ವಿಷಯಗಳು ಉಳಿದಿದ್ದು ಅದನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ಇವತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಏರ್ಫೋರ್ಸ್ ಅಥಾರಿಟಿದು ಏರ್ಫೋರ್ಸ್ ಡಿಫೆನ್ಸ್ ಲ್ಯಾಂಡ್ ಏನಿದೆ ಅಲ್ಲ, ಅದರಲ್ಲಿ ಒಂದು 14 ಎಕರೆ ಜಮೀನು ಅದು ಇವ್ರಿಗೆ ಹ್ಯಾಂಡ್ ಓವರ್ ಆಗುತ್ತೆ, ಏರ್ಪೋರ್ಟ್ ಅಥಾರಿಟಿಯಲ್ಲಿ. ಅದರ ಬಗ್ಗೆ ಡಿಸ್ಪ್ಯೂಟ್ ಇತ್ತು. ಅದನ್ನು ಇವತ್ತೆಲ್ಲ ಕಾಗದ ಪತ್ರ ನೋಡಲಿಕ್ಕೆ ಹೇಳಿದ್ದೇವೆ, ಡೈರೆಕ್ಷನ್ ಕೊಟ್ಟಿವೆ. ಆದಷ್ಟು ಬೇಗನೆ ಅದು 14 ಎಕರೆ ಜಮೀನು ಏರ್ಪೋರ್ಟ್ ಅಥಾರಿಟಿಗೆ ವರ್ಗಾವಣೆ ಆಗಲಿಕ್ಕೆ ಏನು ಪ್ರಯತ್ನ ಆಗಬೇಕು ಅದು ಮಾಡ್ತಾ ಇದ್ದೇವೆ.